ಹಾಯ್ ಎಲ್ರಿಗೂ ನಮಸ್ತೆ. ಕೆಲವು ದಿನಗಳ ಹಿಂದೆ ಲಿವರ್ ಡೋನರ್ ಒಬ್ಬರು ತುಂಬ ಸಣ್ಣ ಪ್ರಾಯದಲ್ಲಿ ತೀರ್ಕೊಂಡ್ರು. ಅದಾದ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಲಿವರ್ ಡೊನೇಷನ್ ಬಗ್ಗೆ ಸಿಕ್ಕಾಪಟ್ಟೆ ಕ್ವಶನ್ಗಳನ್ನು ಕಮೆಂಟ್ಸ್ಗಳನ್ನು ನಾನು ಓದಿದೆ. ಆವಾಗ ನನಗೆ ಅರ್ಥ ಆಯಿತು, ಜನರಿಗೆ ಈ ಲಿವರ್ ಡೊನೇಷನ್ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಕೆಲವರೆಲ್ಲ ಕ್ವಶನ್ ಮಾಡ್ತಾ ಇದ್ರು, ಲಿವರ್ ಇರೋದು ಒಂದೇ, ಅದನ್ನು ಹೇಗೆ ದಾನ ಮಾಡಿದ್ರು, ಅದು ಬದುಕಿರಬೇಕಾದ್ರೆ ಹೇಗೆ ಲಿವರ್ ದಾನ ಮಾಡಿದ್ರು, ಕಿಡ್ನಿ ಆದರೆ 2 ಇದೆ, ಒಂದು ಕೊಟ್ಟರೆ ಇನ್ನೊಂದರಲ್ಲಿ ಬದುಕ್ಬೋದು, ಲಿವರನ್ನು ಹೇಗೆ ದಾನ ಮಾಡಿದ್ರು, ಇದು ಇಲ್ಲೀಗಲ್ ಪ್ರೊಸೀಜರ್ ಅಲ್ವಾ, ಹೇಗೆ ಡಾಕ್ಟರ್ಸ್ ಇದನ್ನು ಮಾಡಿದ್ರು, ಹೀಗೆ ಮುಂತಾದ ಕಮೆಂಟ್ಸ್ಗಳಿದ್ವು. ಅದಕ್ಕೆಲ್ಲವನ್ನು ಈ ವಿಡಿಯೋದಲ್ಲಿ ಆನ್ಸರ್ ರೂಪದಲ್ಲಿ ಮಾಹಿತಿ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಲಿವರ್ ಟ್ರಾನ್ಸ್ಪ್ಲಾಂಟ್ನ ಬಗ್ಗೆ ತಿಳ್ಕೊಳ್ಳೋ ಮೊದಲು ನಾವು ಲಿವರ್ ಅಂದರೆ ಏನು ಹಾಗೂ ಲಿವರ್ನ ಕೆಲಸಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಲಿವರ್ ಅಂತ ಹೇಳೋದು ಒಂದು ಗ್ರಂಥಿ. ನಮ್ಮ ಬಾಡಿಯಲ್ಲಿ ಬೇರೆ ಗ್ರಂಥಿಗಳೆಲ್ಲ ಇದೆಯಲ್ಲ, ಹೇಗೆ ಥೈರಾಯ್ಡ್ ಇದೆ, ಪಿಟ್ಯೂಟರಿ ಇದೆ, ಅದೇ ಥರ ಲಿವರ್ ಕೂಡ ಒಂದು ಗ್ರಂಥಿ. ಸೊ ಬಾಡಿಯಲ್ಲಿ ಇರುವ ಅತಿ ದೊಡ್ಡ ಗ್ರಂಥಿಗಳಲ್ಲಿ ಒಂದು ಲಿವರ್ ಅಂತ ಹೇಳ್ಬೋದು. ಹಾಗಾದರೆ ಈ ಲಿವರ್ನ ಕೆಲಸ ಏನು, ಅದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್? ಲಿವರ್ ಅಂತ ಹೇಳೋದು ನಾವು ತೆಗೆದುಕೊಂಡ ಆಹಾರವನ್ನು ಮೆಟಬಲೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಫ್ಯಾಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ವೈಟಮಿನ್ಸ್ ಇರುತ್ತೆ. ಸೊ ಈ ಆಹಾರವನ್ನು ಮೆಟಬಲೈಸ್ ಮಾಡಿ ಒಂದೊಂದೇ ಸಪ್ರೇಟ್ ಮಾಡ್ತಾ ಹೋಗುವಂಥದ್ದು ಲಿವರ್ನ ಕೆಲಸ. ಸೊ ಇದು ಫ್ಯಾಟ್ ಮೆಟಬಲೈಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ, ಪ್ರೋಟೀನ್ ಮೆಟಬಾಲಿಸಮಲ್ಲಿ ಹೆಲ್ಪ್ ಮಾಡುತ್ತೆ, ಹಾಗೆ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ನಮ್ಮ ಬಾಡಿಗೆ ಎನರ್ಜಿ ಬೇಕು ಅಂತಂತಂದರೆ ಗ್ಲೂಕೋಸ್ ಬೇಕು. ಸೊ ಆಹಾರದಿಂದ ಗ್ಲೂಕೋಸನ್ನು ಸಪ್ರೇಟ್ ಮಾಡಿ ಬಾಡಿಗೆ ಎನರ್ಜಿಯನ್ನು ಕೊಡುವಂತಹ ಕೆಲಸವನ್ನು ಲಿವರ್ ಮಾಡುತ್ತೆ. ಇದರ ಜೊತೆಗೆ ಲಿವರ್ ಟಾಕ್ಸಿನ್ಸನ್ನು ಸಪ್ರೇಟ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡುತ್ತೆ. ಟಾಕ್ಸಿನ್ಸ್ ಅಂತ ಹೇಳಿದ್ರೆ ನಾವು ಈಗ ಮೆಡಿಸಿನ್ ತಗೊಂಡ್ರೆ ಅದರಲ್ಲಿ ಕೆಲವೊಂದು ಡ್ರಗ್ ಕಂಟೆಂಟ್ಗಳು ಅದನ್ನು ಸಪ್ರೇಟ್ ಮಾಡುತ್ತೆ, ಅಥವಾ ಆಲ್ಕೋಹಾಲ್ ತಗೊಳ್ಳುವಂತಹ ಜನರಲ್ಲಿ ಅದರಲ್ಲಿರುವಂತಹ ಟಾಕ್ಸಿನ್ಸ್ಗಳನ್ನು ಸಪ್ರೇಟ್ ಮಾಡಿ ಬಾಡಿಯಿಂದ ಹೊರಗೆ ಹಾಕುವಲ್ಲಿ ಲಿವರ್ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರೊಸೆಸ್ಸಲ್ಲಿ ಲಿವರ್ಗೆ ಡ್ಯಾಮೇಜ್ ಕೂಡ ಆಗಬಹುದು. ಹಾಗಾದರೆ ಲಿವರಿಗೆ ಸಂಬಂಧಪಟ್ಟ ಕಾಯಿಲೆಗಳು ಏನು? ಲಿವರ್ ಫಂಕ್ಷನ್ ಸರಿಯಾಗಿ ಮಾಡಿದ್ರೆ ಆರೋಗ್ಯದಿಂದ ಇರ್ಬೋದು, ಆದರೆ ಲಿವರ್ ಫಂಕ್ಷನ್ ಹಾನಿಯಾದಾಗ ಅದರಿಂದ ಕೆಲವೊಂದು ರೋಗಗಳು ಬರಬಹುದು. ಸೊ ಯಾವ ರೋಗಗಳು ಲಿವರ್ಗೆ ಹಾನಿಯನ್ನುಂಟು ಮಾಡುತ್ತೆ ಅಂತ ನೋಡೋದಾದರೆ, ಕೆಲವೊಂದು ಇನ್ಫೆಕ್ಷನ್ಗಳಿಂದ ಲಿವರ್ ಹಾನಿ ಆಗ್ಬೋದು. ವೈರಲ್ ಹೆಪಟೈಟಿಸ್ ಅಂದರೆ ಹೆಪಟೈಟಿಸ್ A, B, C, D ಈ ಥರ ಇದೆ. ಸೊ ವೈರಲ್ ಹೆಪಟೈಟಿಸಿಂದ ಕೂಡ ಲಿವರ್ ಡ್ಯಾಮೇಜ್ ಆಗ್ಬೋದು, ಅಥವಾ ಯಾವುದಾದ್ರೂ ಆಕ್ಸಿಡೆಂಟಿಂದ ಲಿವರಿಗೆ ಗಾಯ ಆಗಿದ್ದರೆ ಅದರಿಂದನೂ ಲಿವರಿಗೆ ಹಾನಿ ಆಗ್ಬೋದು, ಅಥವಾ ಆಲ್ಕೋಹಾಲ್ ಅಂದರೆ ರೆಗ್ಯುಲರ್ ಆಗಿ ತುಂಬ ಜಾಸ್ತಿ ಆಲ್ಕೋಹಾಲ್ ತಗೊಳ್ಳುವಂಥವರಲ್ಲಿ ಸ್ವಲ್ಪ ಡ್ಯೂರೇಷನ್ ಆದಮೇಲೆ ಲಿವರ್ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಇದೆ. ಅದಕ್ಕೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್ ಅಂತಲೇ ಒಂದು ಸಪ್ರೇಟ್ ಕ್ಯಾಟಗರಿಯನ್ನು ಮೆಡಿಕಲ್ ಸಿಸ್ಟಮಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಬೇರೆ ಕೆಲವೊಂದು ಸಂದರ್ಭದಲ್ಲಿ ಅಂದರೆ ಕಾರ್ಸಿನೋಮಾ ಆಫ್ ಲಿವರ್ ಅಂತ ಹೇಳ್ಬೋದು, ಅಂದರೆ ಲಿವರ್ ಕ್ಯಾನ್ಸರ್, ಅದರಿಂದನೂ ಕೂಡ ಲಿವರಿಗೆ ಹಾನಿ ಆಗ್ಬೋದು, ಅಥವಾ ಕ್ಯಾನ್ಸರ್ನ ಟ್ಯೂಮರ್ಗಳು ಬೇರೆ ಕಡೆಯಿಂದ ಇಲ್ಲಿಗೆ ಸ್ಪ್ರೆಡ್ ಆದರೂ ಕೂಡ ಲಿವರ್ ಡ್ಯಾಮೇಜ್ ಉಂಟಾಗಬಹುದು. ಸೊ ಹಾಗಾಗಿ ಇಂತಹ ಸಂದರ್ಭಗಳಲ್ಲಿ ಲಿವರ್ ಡ್ಯಾಮೇಜ್ ಜಾಸ್ತಿ ಇದ್ದಾಗ ಯಾರಿಗೆ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ವೋ ಅಂತಹ ಸಂದರ್ಭದಲ್ಲಿ ಲಿವರ್ ಡೋನರ್ನ ಸಹಾಯದಿಂದ ಲಿವರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ತಾರೆ. ಅಂದರೆ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋ ಮುಂಚೆ ಅದಕ್ಕೆ ತುಂಬ ಪ್ರೊಸೀಜರ್ಗಳಿವೆ. ಅಂದರೆ ಆಲ್ ಆಫ್ ಎ ಸಡನ್ ಒಬ್ಬರ ಲಿವರ್ ಫೇಲ್ಯೂರ್ ಆಯಿತು ಅಂತಂದರೆ ಇನ್ನೊಬ್ಬರನ್ನ ಲಿವರನ್ನು ತೆಗೆದುಬಿಟ್ಟು ಹಾಕೋದಕ್ಕಾಗೋದಿಲ್ಲ. ಅದರ ಮೊದಲೇ ಕೆಲವೊಂದು ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ. ಡೋನರಲ್ಲೂ ಟೆಸ್ಟ್ ಮಾಡ್ತಾರೆ, ಯಾರು ರಿಸಿಪಿಯೆಂಟ್, ಯಾರು ಲಿವರನ್ನು ತೆಗೆದುಕೊಳ್ಳುವವರಿದ್ದಾರೆ ಅವರಲ್ಲೂ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ. ಸೊ ಡೋನರ್ಗೆ ಲಿವರ್ ದಾನ ಮಾಡುವಂತಹ ಮೊದಲು ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡ್ತಾರೆ, ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡ್ತಾರೆ. ಅಂದರೆ ಅವರ ಲಿವರ್ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆಯಾ, ಅಥವಾ ಅವರಿಗೆ ಬೇರೆ ಯಾವುದಾದ್ರೂ ಕಾಯಿಲೆ ಇದೆಯಾ, ಹೈಪರ್ ಟೆನ್ಷನ್, ಡಯಾಬಿಟಿಸ್ ಈ ಥರ ಬೇರೆ ಕಾಯಿಲೆ ಇದೆಯಾ, ಹಾಗೂ ಅವರು ಆರೋಗ್ಯವಂತರಾಗಿದ್ದಾರಾ, ಅವರ ಮೆಂಟಲ್ ಸ್ಟೇಟಸ್ ಸರಿ ಇದೆಯಾ. ಸೊ ಹೀಗೆ ಎಲ್ಲ ಟೆಸ್ಟ್ಗಳನ್ನು ಮಾಡಿ, ಹಾಗೆ ರಿಸಿಪಿಯೆಂಟನ್ನು ಅವರ ಸ್ಯಾಂಪಲನ್ನು ತೆಗೆದುಕೊಂಡು ಟೆಸ್ಟ್ ಮಾಡಿ 2 ಮ್ಯಾಚ್ ಆಗತ್ತಂತ ನೋಡ್ತಾರೆ. 2 ಮ್ಯಾಚ್ ಆದರೆ ಆವಾಗ ಈ ಡೋನರ್ನ ಲಿವರನ್ನು ಇನ್ನೊಬ್ಬರ ಯಾರು ರಿಸಿಪಿಯೆಂಟ್ ಇದ್ದಾರೆ ಅವರಿಗೆ ಸರ್ಜರಿಯ ಮುಖಾಂತರ
ಅವರ ಬಾಡಿಗೆ ಹಾಕ್ತಾರೆ. ಆದರೆ ಫುಲ್ ಲಿವರನ್ನು ಇವರನ್ನು ಕಿತ್ತು ಅವರ ಬಾಡಿಗೆ ಹಾಕೋದಕ್ಕೆ ಆಗೋದಿಲ್ಲ. ಈ ಯಾರು ಡೋನರ್ ಇರ್ತಾರೆ ಅವರ ಬಾಡಿಯಿಂದ ಸಣ್ಣ ಪಾರ್ಟ್, ಲಿವರಿನ ಸಣ್ಣ ಪಾರ್ಟನ್ನಷ್ಟೇ ತೆಗೆದು ರಿಸಿಪಿಯೆಂಟ್ನ ಬಾಡಿಗೆ ಸರ್ಜರಿಯ ಮುಖಾಂತರ ಹಾಕ್ತಾರೆ. ಸೊ ಈ ಲಿವರ್ ಅಂತ ಹೇಳೋದು ಒಂದು ಸ್ಪೆಷಲ್ ಆರ್ಗನ್ ಅಂತ ಹೇಳ್ಬೋದು. ಅಂದರೆ ಒಂದು ಸಣ್ಣ ಪಾರ್ಟನ್ನು ತೆಗೆದ್ರೂ ಕೂಡ ಅದು ಕ್ರಮೇಣವಾಗಿ ತನ್ನ ಸಹಜ ಸ್ಥಿತಿಗೆ ಮರುಕಳಿಸ್ತದೆ. ಆದ್ದರಿಂದ ಲಿವರ್ ಡೊನೇಷನನ್ನು ಇವನ್ ಜೀವಂತವಾಗಿರುವವರು ಕೂಡ ಮಾಡಬಹುದು. ಈ ಲಿವರ್ ಡೊನೇಷನಲ್ಲಿ 2 ಕ್ಯಾಟಗರಿ ಇದೆ. ಒಂದು ಡಿಸೀಸ್ಡ್ ಡೋನರ್, ಅಂದರೆ ಯಾರು ತೀರ್ಕೊಂಡಿರ್ತಾರೆ ಅವರ ಬಾಡಿಯಿಂದ ಅವರ ಫ್ಯಾಮಿಲಿಯವರ ಪರ್ಮಿಷನನ್ನು ತಗೊಂಡು ಲಿವರ್ ಮ್ಯಾಚ್ ಆದರೆ ಯಾರು ರಿಸಿಪಿಯೆಂಟ್ ಇರ್ತಾರೆ ಅವರಿಗೆ ಕೊಡುವಂಥದ್ದು. ಇನ್ನೊಂದು ಜೀವಂತವಾಗಿರುವಂತಹ ವ್ಯಕ್ತಿ ಅವರು ಏನು ಪರ್ಮಿಷನ್ ಕೊಟ್ಟರೆ, ಅವರ ಕನ್ಸೆಂಟ್ ಇದ್ದರೆ, ಅದು ರಿಸಿಪಿಯೆಂಟ್ನ ಸ್ಯಾಂಪಲ್ಗೆ ಮ್ಯಾಚ್ ಆದರೆ ಆವಾಗ ಅವರ ಪಾರ್ಟ್ ಆಫ್ ದಿ ಲಿವರ್, ಎಲ್ಲ ಹೋಲ್ ಲಿವರ್ ಅಲ್ಲ, ಪಾರ್ಟ್ ಆಫ್ ದಿ ಲಿವರನ್ನು ತೆಗೆದು ರಿಸಿಪಿಯೆಂಟಿಗೆ ದಾನ ಮಾಡುವಂಥದ್ದು. ಸೊ ಈ ದಾನ ಮಾಡುವ ಮುಂಚೆ ಎಲ್ಲ ಡೀಟೇಲ್ಸನ್ನು ಡೋನರ್ಗೂ ಕೂಡ ಎಕ್ಸ್ಪ್ಲೇನ್ ಮಾಡಲಾಗತ್ತೆ. ಅಂದರೆ ಅದರಿಂದಾಗಿ ಯಾವ ಥರ ರಿಸ್ಕ್ ಉಂಟಾಗಬಹುದು. ಸಮ್ಟೈಮ್ಸ್ ಅವರು ಸರ್ಜರಿ ಮಾಡಿ ಲಿವರ್ನ ಪಾರ್ಟನ್ನು ತಗೊಳ್ಬೇಕಾದ್ರೆ ಹೆವಿ ಬ್ಲಡ್ ಲಾಸ್ ಆಗಿ ಅದರಿಂದ ಪ್ರಾಬ್ಲಮ್ ಆಗಬಹುದು. ಹಾಗೆ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆಮೇಲೆ ಆಫ್ಟರ್ ದಿ ಸರ್ಜರಿ ಆದ ಮೇಲೂ ಕೂಡ ಅವರು ಜಾಗರೂಕತೆಯಿಂದ ಇರಬೇಕಾಗತ್ತೆ. ಇನ್ಫೆಕ್ಷನ್ ಆಗದೇ ಇರೋ ಹಾಗೆ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಜೊತೆಗೆ ಫುಡ್ಡಲ್ಲಿ ಸ್ವಲ್ಪ ಏನು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಲಿವರ್ ಫಂಕ್ಷನ್ ನಾರ್ಮಲ್ ಆಗಿ ಆಗೋವರೆಗೂ ಅವರು ಹೆವಿ ಫುಡ್ ತಗೊಳ್ಳೋ ಹಾಗಿರೋದಿಲ್ಲ. ಸೊ ಇದನ್ನೆಲ್ಲ ಅವರಿಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅವರು ಅದನ್ನು ಅರ್ಥ ಮಾಡಿಕೊಂಡು ರಿಟರ್ನ್ ಕನ್ಸೆಂಟ್ ಕೊಟ್ಟ ಮೇಲಷ್ಟೇ ಡೋನರ್ನ ಲಿವರನ್ನು ಸರ್ಜರಿಯ ಮುಖಾಂತರ ತೆಗೆದು ರೆಸಿಪಿಯೆಂಟಿಗೆ ಕೊಡುವಂಥದ್ದು. ಯೂಶ್ವಲಿ ಲಿವರ್ ಡೋನರನ್ನು ಏಜ್ ಅಂದರೆ 18 ಇಯರ್ಸಿನ ಮೇಲ್ಪಟ್ಟು 60 ಇಯರ್ಸಿನ ಒಳಗೆ ಇರುವಂಥವರ ಲಿವರನ್ನು ದಾನ ಮಾಡಬಹುದು. ದಾನ ಮಾಡೋ ಮುಂಚೆ ಎಲ್ಲ ಟೆಸ್ಟ್ಗಳನ್ನು ಮಾಡಿರ್ತಾರೆ. ಅವರು ತುಂಬ ಹೆಲ್ದಿ ಆಗಿರಬೇಕು, ಅಂದರೆ ಯಾವುದೇ ರೋಗಗಳೇ ಇರಬಾರ್ದು, ಅವರ ಲಿವರ್ ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಾ ಇರಬೇಕು, ಯಾವುದೇ ಆಲ್ಕೋಹಾಲ್ ಅಥವಾ ಇನ್ಯಾವುದೋ ಡ್ರಗ್ ಅಬ್ಯೂಸ್ ಮಾಡ್ತಾ ಇರಬಾರ್ದು, ಅಂಥವರ ಲಿವರನ್ನಷ್ಟೇ ದಾನ ಮಾಡಬಹುದು. ಇನ್ನು ರಿಸಿಪಿಯೆಂಟ್ಗೂ ಅಷ್ಟೇ, ಯಾರು ಲಿವರ್ ತಗೋತಾರಲ್ಲ ಅವರಿಗೂ ಕೂಡ ರಿಸ್ಕ್ ಫ್ಯಾಕ್ಟರ್ಗಳಿರುತ್ತೆ. ಸೊ ಲಿವರ್ ಅವರಿಗೆ ಕಸಿ ಕಟ್ಟುವ ಮುಂಚೆ ಅವರಲ್ಲೂ ಕೂಡ ಎಕ್ಸಾಮಿನ್ ಮಾಡಿ ನೋಡ್ತಾರೆ. ಅಂದರೆ ಇವರು ಲಿವರನ್ನು ಟ್ರಾನ್ಸ್ಪ್ಲಾಂಟ್ ಮಾಡಿದ ಮೇಲೆ ಇವರು ಬದುಕುವ ಚಾನ್ಸಸ್ ಎಷ್ಟು % ಇದೆ. ಹೈ ಚಾನ್ಸಸ್ ಇದ್ದರೆ ಸರ್ಜರಿ ಮಾಡ್ತಾರೆ, ಇಲ್ಲ ಅಂತಂದರೆ ಮಾಡಿ ಉಪಯೋಗ ಇಲ್ಲ ಅಂತಂದರೆ ಸರ್ಜರಿ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಅದರ ಜೊತೆಗೆ ಅವರ ಇಮ್ಯೂನ್ ಸಿಸ್ಟಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ ಟೆಸ್ಟ್ ಮಾಡಿ ನೋಡ್ತಾರೆ. ಸೊ ಆಫ್ಟರ್ ದಿ ಸರ್ಜರಿ ಕೂಡ ಯಾರು ಲಿವರ್ ತಗೋತಾರಲ್ಲ ಅದಾದ ಮೇಲೂ ಕೂಡ, ಸರ್ಜರಿ ಆದ ಮೇಲೂ ಕೂಡ ಬಾಡಿ ಅವರ ಆ ಲಿವರನ್ನು ಆಕ್ಸೆಪ್ಟ್ ಮಾಡದೇ ಇರಬಹುದು. ಯಾಕಂತಂದರೆ ಹೇಗೆ ಬಾರ್ಡರಲ್ಲಿ ನಮ್ಮ ಸೈನಿಕರು ನಮ್ಮ ದೇಶವನ್ನು ಕಾಯ್ತಾ ಇರ್ತಾರಲ್ಲ, ಹಾಗೆ ನಮ್ಮ ಬಾಡಿಯಲ್ಲೂ ಕೂಡ ಇಮ್ಯೂನ್ ಸಿಸ್ಟಮ್ ಹೊರಗಡೆಯಿಂದ ಏನಾದರೂ ನಮ್ಮ ಬಾಡಿಗೆ ಬಂದರೆ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡುತ್ತೆ. ಹಾಗಾಗಿ ಈ ಲಿವರನ್ನು ರಿಸೀವ್ ಮಾಡಿಕೊಂಡ ಮೇಲೂ ಕೂಡ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಸಮ್ಟೈಮ್ಸ್ ಏನು ಮಾಡ್ಬೋದು ಅಂತಂದರೆ ಅದನ್ನು ಹೊರಗಿನ ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡಿ ರಿಜೆಕ್ಟ್ ಮಾಡ್ಬೋದು. ಅಂತಹ ಸಂದರ್ಭಗಳಲ್ಲಿ ಪೇಷಂಟಿಗೆ, ಯಾರು ರಿಸೀವ್ ಮಾಡಿದಾರಲ್ಲ ಅವರಿಗೆ ರಿಸ್ಕ್ ಆಗಿ ಡೆತ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಎಲ್ಲ ಪ್ರೊಸೀಜರನ್ನು ರಿಸಿಪಿಯೆಂಟ್ ಮತ್ತು ಡೋನರಿಗೆ ಅವರ ಫ್ಯಾಮಿಲಿಗೆ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅಂತಹ ಸರ್ಜರಿಯನ್ನು ಮಾಡೋದಕ್ಕೆ ಆಗುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು.